See, these are all from the D gang. They are taking revenge because we are standing with the truth. We are telling more about things what's happening here. So these people have distracted the cars. They have hit 3 media people who are like very injured. So see their aggressions. And see the police, how many people are there. This is all pre-planned. I am ending the live. For more updates, we'll wait. ಎಲ್ಲರೂ ಚದಂದ್ರೆ ಒಳ್ಳೇದು, ಇಲ್ಲಾಂದ್ರೆ ಲಾಠಿ ಚಾರ್ಜ್ ಮಾಡ್ತೀವಿ. ಲಾಠಿ ಚಾರ್ಜ್ ಅವ್ರಿಗೆ ಮಾಡ್ಬೇಕು ಸರ್, ನಮ್ಮ ಹತ್ರ ಮಾಡಿದ್ರೆ ಆಗಲ್ಲ ಸರ್. ಅದನ್ನ ಇಲ್ಲಿ ಮಾತಾಡ್ಲಿಕ್ಕಿಲ್ಲ ಸರ್. ಅವ್ರನ್ನ ಮಾಡಿ ಕಳ್ಸಿ, ನಾವು ಕಂಪ್ಲೇಂಟ್ ಮಾಡ್ಲಿಕ್ಕೆ ಬಂದಿರೋದು. ಅವ್ರು ಹೋಗ್ಲಿ, ನಾವು ಹೋಗ್ತೀವಿ ಸರ್. ಅವ್ರು ಹೋಗ್ಲಿ, ಗ್ಯಾರಂಟಿ ಬರ್ತೇವೆ ಅಲ್ಲಿಗೆ. ಅವ್ರು ಹೇಳ್ತಿದಾರೆ ಅಷ್ಟೇ. ನಮ್ಮ ಏನ ಬೀಳ್ಲಿ, ನಮ್ಮ ಅಲ್ಲಿಗೆ ಬರ್ತೇವೆ ಈಗ. ಅವನಿಗೆ ಲಾಠಿ ಚಾರ್ಜ್ ಮಾಡಿ ನಾವು ಕೂಡ ಬರ್ತೇವೆ ಮುಂದೆ. ಹಿಂಗೆ ಕೂಡ ಆಗ್ತದೆ ಬರ್ಲಿಕ್ಕೆ. ನಾವು ಕೂಡ ಮುಂದೆ ಹೋಗ್ಬೇಕಾ ಸರ್? ಇದು ತುಂಬಾ ತಪ್ಪು ಸರ್. ಅವ್ರನ್ನ ಕಳ್ಸಿ ನಾವು ಹೋಗ್ತೀವಿ ಸರ್. ಹಾ, ನಾವೇನ್ ಹೊಡೆದಿಲ್ಲ, ಗಾಡಿ ಹೊಡೆದಿಲ್ಲ. ಆಯ್ತು, ನಾವು ಮಾತಾಡ್ತಿಲ್ಲಲ್ಲ ಸರ್. ನೀವು ಇಲ್ಲಿ ಬಂದ್ ಬೆಂಕಿ ಹಾಕ್ಬೇಡಿ. ನಾವು ಎದುರಿ ಬಂದದಲ್ಲ, ನೀವ್ ಹೇಳಿದಕ್ಕೆ ಬಂದದ್ ಹಿಂದೆ. ಅವ್ರಿಗೆ ಹೇಳಿ ಗೊತ್ತುಂಟು ಮಾಡ್ಲಿಕ್ಕೆ. ಸಮೀರ್ ಬ್ರೋ, ಲೈವ್ ಹೋಗ್ಲಿಕ್ಕೆ ಟ್ರೈ ಮಾಡ್ತಿದೀವಿ, ನಿಮ್ ಜೊತೆ ಕನೆಕ್ಟ್ ಆಗ್ತಿಲ್ಲ, ಏನೋ ಟೆಕ್ನಿಕಲ್ ಇಶ್ಯೂ ಇದೆ. ಇಷ್ಟು ಜನ ಬೆಳ್ತಂಗಡಿ ಸ್ಟೇಷನ್ ಹೋಗ್ಲಿಕ್ಕೆ ಬಂದಿದ್ರು. ಏನಂತ ಹೇಳಿದ್ರೆ, ಧರ್ಮಸ್ಥಳ ಡಿ ಗ್ಯಾಂಗ್ ಅವರು ಇವತ್ತು ಅಟ್ಯಾಕ್ ಮಾಡಿದ್ದಾರೆ 3 ಮೀಡಿಯಾ ಅವ್ರ ಮೇಲೆ. ಸೊ ಅದನ್ನು ಅಟ್ಯಾಕ್ ಮಾಡಿದ್ಮೇಲೆ ನಾವು ಒಂದು ಕಂಪ್ಲೇಂಟ್ ಕೊಡು ಅಂತ ಹೇಳಿ ಬರ್ತಿದೀವಿ. ಎಲ್ಲ ಡಿ ಗ್ಯಾಂಗ್ ಅವರು ಸೇರಿ ಕಲ್ಲೆಸಿತಿದ್ದಾರೆ. ನಮ್ದೊಂದು ಗಾಡಿಯನ್ನೇ ಫುಲ್ ಡ್ಯಾಮೇಜ್ ಮಾಡ್ಬಿಟ್ಟವ್ರೆ. ಸೊ ಇವಾಗ ನಮ್ಮ ಹತ್ರ ಬಂದು ಲಾಠಿ ಚಾರ್ಜ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ಅಲ್ಲಿನೂ ಹೇಳಿದ್ದಾರೆ. ಸೊ ವಿ ಆರ್ ವೇಟಿಂಗ್. ತನುಷ್, ಏನಿದೆ ಅಲ್ಲಿ ಸಿಚುವೇಶನ್ ಹೆಂಗಿದೆ ಸರ್? ಒಂದು 200-300 ಜನ ಸೇರಿ ಸರ್ ನಮ್ದೊಂದು ಗಾಡಿ ಹೊಡೆದಾಕಿದ್ದಾರೆ, ಯುನೈಟೆಡ್ ಮೀಡಿಯಾ ಅವ್ರದ್ದು. ಹಾಗೇನೆ ಫುಲ್ ಕಲ್ಲು ತೂರಾಟ ಎಲ್ಲ ಮಾಡ್ತಿದ್ದಾರೆ. ಧಿಕ್ಕಾರ ಆಗ್ತಿದೆ ನೋಡಿ ಸರ್, ಎಲ್ಲ ಬೊಬ್ಬೆ ಹೊಡಿತಾವ್ರೆ ಅಲ್ಲಿ. ಅವರು ನೋಡಿ, ಈ SIT ತನಿಖೆ ಏನು ಶವ ಹೂತಿಟ್ಟಿದ್ದು ಮೇಲ್ಗಡೆ ತರ್ತಾ ಇದ್ದಾರೆ, ಅದನ್ನ ನಿಲ್ಸೋದಕ್ಕೆ, ಮಾಧ್ಯಮಗಳಿಗೆ ಹೆದರೋದಕ್ಕೆ. ಅತ್ಯಾಚಾರಿ ವೀರೇಂದ್ರ ಜೈನ್ ಅತ್ಯಾಚಾರಿ ಕೊಲೆಗಡೆ ಅವನೇ. ಅವ್ರ ತಮ್ಮನ ಮಕ್ಕಳನ್ನ ರಕ್ಷಣೆ ಮಾಡೋದಕ್ಕೆ ಈ ರೀತಿ ರೌಡಿಸಂ ಮಾಡ್ತಾ ಇದ್ದಾರೆ ಲೋಫರ್ಗಳು. ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡೋದಕ್ಕೆ ಇದೊಂದು ಸ್ಟಂಟ್ ಮಾಡ್ತಾ ಇದ್ದಾರೆ, ಇದೊಂದು ರೌಡಿಸಂ ಮಾಡ್ತಾ ಇದ್ದಾರೆ ಅವರು. ಪೊಲೀಸರು ಗಮನಿಸ್ಬೇಕು ಇದನ್ನ, ದಯವಿಟ್ಟು ಪೊಲೀಸರು ಗಮನಿಸ್ಬೇಕು ಇದನ್ನ. ಸುಮ್ನೆ ನೀವು ಒಂದೇನೋ ಒಂದು ಇನ್ಸ್ಪೆಕ್ಟರ್ ಬಂದ, PSI ಆಗಲೇ ಮಧ್ಯಾಹ್ನ ಹೇಳಿದ್ರೆ ಹೋಗಿ ಒಂದು ಕಂಪ್ಲೇಂಟ್ ಅವ್ರ ಮುಂದೆ ಆಗ್ತಾ ಇದೆ ಎಲ್ಲ ಘಟನೆ. ಯಾಕೆ ಇದನ್ನ ಇಟ್ಟಿಲ್ಲ ನೀವು? ರಿಸರ್ವ್ ಪೊಲೀಸ್ ಯಾಕೆ ಇಟ್ಟಿಲ್ಲ? DR ಯಾಕೆ ತಗೊಂಡ್ ಬರಲಿಲ್ಲ? ಇಷ್ಟು ದೊಡ್ಡ ಕಾರ್ಯಾಚರಣೆ ನಡ್ತಾ ಇದೆ, ಇಷ್ಟೊಂದು ದೊಡ್ಡ ರೌಡಿಸಂ ಗುಂಪಿದೆ ಅವ್ರದ್ದು. ಸಾವಿರಾರು ಗಟ್ಟಲೆ ಹಂತಲ್ಲಿ ಅವ್ರನ್ನ ದುಡ್ಡು ಕೊಟ್ಟು ಸಾಕ್ತಾ ಇದ್ದಾರೆ, ವರ್ಷಾನುಗಟ್ಟಲೆ ದುಡ್ಡು ಕೊಟ್ಟು ಸಾಕ್ತಾ ಇದ್ದಾರೆ. ಅವ್ನು ವೀರೇಂದ್ರ ಜೈನ್ ಲೋಫರ್, 420 ವೀರೇಂದ್ರ ಜೈನ್ ಅನ್ನೋ ಲೋಫರ್ ಅತ್ಯಾಚಾರಿ ಕೊಲೆಗಡೆಗ ಅವನೇ. ಅವ್ನ ಎಲ್ಲರನ್ನೂ ರಕ್ಷಣೆ ಮಾಡ್ತಾ ಇದ್ದ ಅವನೇ. ಆ ಲೋಫರ್ ಥರ್ಡ್ ಕ್ಲಾಸ್ ನನ್ನ ಮಗನ ಯಾಕೆ ನೀವು ಒಂದು ಒಳಗಡೆ ಆಗ್ತಾ ಇಲ್ಲ? ಇಷ್ಟೊಂದು ಹೆಣಗಳ ಬಿಡೋದಕ್ಕೆ ಅವನೇ ಕಾರಣ, ಹರ್ಷೇಂದ್ರ ಜೈನ್ನೇ ಕಾರಣ. ಎಲ್ರಿಗೂ ಗೊತ್ತಿದೆ, ಧರ್ಮಸ್ಥಳದಲ್ಲಿ ಬೆಳ್ತಂಗಡಿಯಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಈ ರೀತಿ ರೌಡಿಸಂ ಮಾಡೋದಕ್ಕೇನೆ ಯಾರು ಮುಂದೆ ಬರ್ತಾ ಇಲ್ಲ. ಇಷ್ಟು ಕೇಳ್ತಾ ಇರಲ್ಲ, ಯಾಕೆ FIR ಆಗಿಲ್ಲ, ಯಾಕೆ ಆಕ್ಷನ್ ತೊಳಿಲ್ಲ? ಹೆಂಗೆ ಬಿದ್ದು ಇದೇ ರೀತಿ ರೌಡಿಸಂ? ಇಷ್ಟು ಪೊಲೀಸರು ಇದ್ದಾರೆ, ಇಷ್ಟು ಮಾಧ್ಯಮದವರು ಇದ್ದಾರೆ, ಇಡೀ ದೇಶದ ಮಾಧ್ಯಮದವರು ಬಂದ್ರು ಕೂಡ ಒಬ್ಬರು ತುಟಿ ಬಿಟ್ಟಕ್ಕಂತ ಇಲ್ಲ. ಈಗಲೇ ಇಷ್ಟು ಮಾಡ್ತಾರೆ, ಇನ್ನು ಅವಾಗ ಎಷ್ಟು ಮಾಡಿರ್ಬೇಕು? ಒಂಟಿ ಹೆಣ್ಮಕ್ಳ ಮೇಲೆ ಹೆಂಗ್ ಮಾಡಿರ್ಬೋದು? ಭಕ್ತಾದಿಗಳ ಮೇಲೆ ಎಷ್ಟು ದೌರ್ಜನ್ಯ ಮಾಡಿರ್ಬೋದು ಅವರು? ಸುಮ್ನೆ ಕುತ್ಕೊಳ್ಳಲ್ಲ ನಾವು. ಇಡೀ ರಾಜ್ಯ ಎದ್ದೇಳುತ್ತೆ, ಇಡೀ ದೇಶ ಎದ್ದೇಳುತ್ತೆ. ಪೊಲೀಸರು ಅವ್ರನ್ನ ಒತ್ತು ಒಳಗಡೆ ಹಾಕ್ಬೇಕು. ಅಷ್ಟೇಂದ್ರ ನಾವೆತ್ತ ಅವ್ರು ಯಾರವನು ಕಚ್ಚವನು ಮುಂಡಾಸುದಾರಿ ಬೇವರ್ಸಿ ವೀರೇಂದ್ರ ಜೈನ್ ಒತ್ತು ಒಳಗಡೆ ಹಾಕ್ಬೇಕು. ಅವ್ರ ಮಕ್ಕಳನ್ನ ಅವ್ರು ನಿಶ್ಚಲ್ ಜೈನ್ ಲೋಫರ್ ಅವರೇ, ಸೌಜನ್ಯ ಅತ್ಯಾಚಾರ ಮಾಡಿ ಲೋಫರ್ಗಳು ಅವರೇ. ಚಪ್ಪಲಿ ತಗೊಂಡು ಹೊಡೆದು ಒಳಗಡೆ ಕೂಡ್ಸ್ಬೇಕು ಅವ್ರನ್ನ. ಅದನ್ನ ಬಿಟ್ಟು ದೇವಮಾನವ ಅಂತ ಹೇಳಿ ಚಪ್ಪಲಿ ನೆಕ್ಕಕ್ಕೆ ಹೋಗ್ತಾರೆ ಪೊಲೀಸರು ನಾಲಾಯ್ಕಗಳು. 15 ದಿನ ಆಯ್ತು ಹೇಳಿ ಅವ್ನು ರಾಕೇಶ್ ಶೆಟ್ಟಿ ಬಂದ್ ನಡು ರಸ್ತೆ ನಿಂತ್ಕೊಂಡು ಕೆಟ್ಟದಾಗ ಬೈತಾ ಇದ್ದಾನೆ. ಪೊಲೀಸರು ತಮಾಷೆ ನೋಡ್ಕೊಂಡು ಕುಂತಿದ್ದಾರೆ, ಬೆಳ್ತಂಗಡಿ ಪೊಲೀಸರು, ಧರ್ಮಸ್ಥಳ ಪೊಲೀಸರು. ಚಪ್ಪಲಿ ನೆಕ್ಕೆ ಹೋಗಿ ಒಂದು ವೀರೇಂದ್ರ ಜೈನ್ ಚಪ್ಪಲಿ ನೆಕ್ಕ ಬಂದಿದ್ದೀರಿ ನೀವು ಇಷ್ಟು ವರ್ಷ. ಅದ್ರ ಸಲುವಾಗಿ ಎಷ್ಟು ಕೊಲೆ ಅದು, ಅದ್ರ ಸಲುವಾಗಿ ಎಷ್ಟು ಹೆಣ್ಮಕ್ಳು ಸತ್ತು ಹೋದ್ರು, ಅದ್ರ ಸಲುವಾಗಿ ಇಷ್ಟು ಜನ ಅಂತಲ್ಲಿ ಶವ ಆಗಿ ಕೆಳಗಡೆ ಕೂತು ಹೋಗಿದ್ದಾರೆ. ಅದನ್ನ ಎಬಸ್ಬೇಕು ಅಂತಂದ್ ಹೇಳಿದ್ರೆ ಗಲಾಟೆ ಮಾಡ್ತಾ ಇದ್ದಾನೆ ಇವನೇ ವೀರೇಂದ್ರ ಜೈನ್, ಹರ್ಷೇಂದ್ರ ಜೈನ್ ಲೋಫರ್ಗಳು.
ಚಪ್ಪಲಿ ತಗೊಂಡು ಹೊಡಿಬೇಕು ಅವ್ರನ್ನ. ನಾವು ಏನಾದ್ರೂ ಜನ ನುಗ್ಗಿದ್ರೆ ಚಪ್ಪಲಿ ತಗೊಂಡು ಹೊಡಿತೇವೆ ಅವ್ರನ್ನ. ಚಪ್ಪಲಿ ತಗೊಂಡು ಹೊಡೆದು ಬರೆ ಬತ್ಲ ಮಾಡಿ ಚಪ್ಪಲಿ ತಗೊಂಡು ಹೊಡೆದು ಬರ್ತೇವೆ. ಇಲ್ಲೇ ಇದೇವೆ ನಾವು, ಹುಷಾರಾಗಿರ ಅಂತ ಹೇಳಿ ಅವ್ರಿಗೆ. ಥರ್ಡ್ ಕ್ಲಾಸ್ ಲೋಫರ್ಸ್ ತುಳೆ ಮಕ್ಕಳು. ಸರ್ ಮತ್ತೆ ನಾವು ಜಾಸ್ತಿ ಜನ ಸೇರಿಲ್ಲ ಸರ್, ನಾವು ಒಂದು ಕಂಪ್ಲೇಂಟ್ ಕೊಡುವ ಅಂತ ಹೋಗ್ತಿದ್ವಿ. ಆದ್ರೂ ನೋಡಿ, ಪೊಲೀಸ್ ಅವರು ಅಲ್ಲಿ 200-300 ಜನ ಸೇರಿ ಕಲ್ಲೆತ್ತಿದ್ದಾರೆ, ಪೊಲೀಸ್ ಅವರಿಗೆ ತುಳಿದಿದ್ದಾರೆ, ಗಾಡಿ ಹೊಡೆದಾಕಿದ್ದಾರೆ ಕಲ್ಲಲ್ಲೆಲ್ಲ ನಮ್ಮವ್ರದ್ದು. ಪೊಲೀಸರಿಗೆ ನಾಚಿಕೆ ಮರ್ಯಾದೆ ಇಲ್ಲ. ಪೊಲೀಸರಿಗೆ ನಾಚಿಕೆ ಮರ್ಯಾದೆ ಸ್ವಾಭಿಮಾನ ಅನ್ನೋದು ಅವ್ರು ಪೊಲೀಸರು ಕೆಲಸ ಮಾಡ್ತಾ ಇಲ್ಲ. ಪದೇ ಪದೇ ಹೇಳ್ತಾ ಇದೆ, ನಾವು ಪೊಲೀಸರು ಕೆಲಸ ಮಾಡಲ್ಲ. ಆ ವೀರೇಂದ್ರ ಮಾನವನ್ನ ಇದನ್ನ ಮಾಡ್ಕೊಂಡು ಕುಂದಿರ್ತಾರೆ ಅಲ್ಲಿ. ಸೆಕ್ಯೂರಿಟಿ ಆಫೀಸ್ ಕೆಲಸ ಮಾಡ್ತಾ ಇದಾರೆ ಅವರಲ್ಲಿ. ಜನರಿಗೆ ಗೊತ್ತಾಗ್ಲಿ ಇದೆಲ್ಲ. ಮೊನ್ನೆ ಆ ಭಕ್ತಾದಿಗಳು ಬಂದವ್ರಿಗೆ ಕಲ್ಲಿಂದ ಹೊಡೆದಿದ್ದಾರೆ, ದೂಕಿದ್ದಾರೆ, ಸ್ವಲ್ಪ ಬೈದಿದ್ದಾರೆ ಅಲ್ಲಿ. ಪೊಲೀಸರು ಸುಮ್ಮನೆ ಕುತ್ಕೊಂಡಿದ್ದಾರೆ. ನಾವೇನಾದ್ರೂ ಒಂದು ಮಾತು ಹೇಳಿದ್ರೆ ತಕ್ಷಣ ನೋಟಿಸ್ ಕೊಡೋದು, ಪೊಲೀಸ್ ಸ್ಟೇಷನ್ ಬನ್ನಿ ಅಂತ ಹೇಳೋದು. ಸಮೀರ್ ಒಂದು ವಿಡಿಯೋ ಮಾಡಿ 2 FIR ಆಗಿ 3 ಸರಿ ನೋಟಿಸ್ ಕಳ್ಸಿದ್ದಾರೆ. ಈಗ ಸಮೀರ್ ಅಲ್ಲಿ ಕಾಲ್ ಹೊಡೆದ್ರ, ನಾವು ಕಾಲ್ ಹೊಡ್ತೀವ? ಚಪ್ಪಲಿ ನೆಕ್ಕೊಂಡು ಕೂತಿದ್ದಾರೆ ಪೊಲೀಸರೆಲ್ಲ ಸೇರಲ್ಲಿ. ಎಕ್ಸ್ಪ್ಲೈನ್ ಮಾಡಿ ಎಲ್ಲಾನು ಕೂಡ, ಜನರಿಗೆ ಎಲ್ಲವನ್ನೂ ತೋರಿಸಿರಿ. ಯಾರು ತಪ್ಪು ಮಾಡ್ತಾ ಇದಾರೆ ಎಲ್ಲವನ್ನೂ ತೆಗೆದಿಡಿ. ಲೈವ್ ಇರಬೇಕು, ಏನಾಗುತ್ತೋ ಆಗ್ಲಿ. ಸರ್ ಇವಾಗ ಅಲ್ಲಿ ಹೋಗಕ್ ಬಿಡ್ತಿಲ್ಲ ಸರ್, ಎಲ್ಲ ಪೊಲೀಸ್ ಅವರು ಈಚೆ ಕಳ್ಸಿದ್ದಾರೆ, ಅವರನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಇವರು ಪೊಲೀಸ್ ಅವರು ಹಾಗೆ ಎಲ್ಲ ಫೋರ್ಸ್ ಉಂಟು ಇಲ್ಲಿ, ಎಲ್ಲ SIT ಇಂದ ತುಂಬಾ ಜನ, ಅದಕ್ಕೋಸ್ಕರನೂ ಎಲ್ಲ ಟೀಮ್ ಬಂದಿದೆ. ಆದ್ರೂ ಅವ್ರ ಹೆಲ್ಪ್ ಏನ್ ತಗೊಳ್ತಿಲ್ಲ. SIT ಇದಾರಲ್ಲಿ SIT ಅವ್ರದ್ದು ಟೀಮ್ ಬಂದಿಲ್ಲ ಸರ್, ಅವ್ರದೊಂದು ವ್ಯಾನ್ ಬಂದಿತ್ತು, ಪೊಲೀಸ್ ವ್ಯಾನ್ ಅಲ್ಲಿ. ಸೊ ನಾವು ಹೇಳಿದ್ವಿ ನಮ್ಗೊಂದು ಎಸ್ಕಾಟ್ ಕೊಟ್ಟು ನಮ್ಗೆ ಸ್ಟೇಷನ್ ಕೊಡಿ, ನಾವು ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದಿರೋದು, ನಾವಿಲ್ಲಿ ಗಲಭೆ ಎಲ್ಲ ಮಾಡ್ಲಿಕ್ಕಿಲ್ಲ, ನಾವಿಲ್ಲಿ ಹೋರಾಟಕ್ಕೆ ಕಂಪ್ಲೇಂಟ್ ಕೊಡ್ಬೇಕಂದ್ರೆ ಹಿಂಗ್ ಮಾಡ್ತಾರೆ ಅವ್ರು. ಕಂಪ್ಲೇಂಟ್ ಕೊಡ್ಬೇಕಂದ್ರೆ ಹಿಂಗ್ ಮಾಡ್ತಾರೆ ಪ್ರತಿ ಸರಿ. ಈಗಲೇ ಕಂಪ್ಲೇಂಟ್ ಕೊಡ್ಬೇಕಂದ್ರೆ ಇಷ್ಟು ವಿರೋಧ ಮಾಡ್ತಾರೆ. ಅಷ್ಟು ಜನ ಸತ್ತಾಗ ಹೆಂಗೆ ಏನ್ ಮಾಡ್ಬೇಕು? ಅವ್ರು ಸೇಫ್ ಇದಾರೆ ನೋಡಿ, ಅವ್ರು ಸೇಫ್ ಇದಾರೆ ಕೇಳಿ. ಅಲ್ಲ, ಯಾರಿಗೇನ ಈಗ ಇವರಿಗೆ ಕಲ್ಲೆಟ್ ಬಿದ್ದಿದೆ ಅಂತ ಗೊತ್ತಾಯ್ತು ಯಾರಿಗೆ? ಪ್ರಮೋದ್ ಅವ್ರದ್ದು ಒಂದು ತಲೆಗೆ ಕಲ್ಲೆ ಹಾಕಿ ಅವ್ರದ್ದು ಫುಲ್ ಬ್ಲೀಡಿಂಗ್ ಆಗ್ತಿದೆ. ಹಾಗೇನೆ ಇದಕ್ಕಿಂತ ಮುಂಚೆ 3 ಜನ ನಮ್ಮ ಮೀಡಿಯಾದವರನ್ನು ಸರಿಯಾಗಿ ಹೊಡೆದಿದ್ದಾರೆ. ಅಂದ್ರೆ ಅಭಿಷೇಕ್ ಹೊಡೆದಿದ್ದಾರೆ. ಇವತ್ತು ಕೋರ್ಟ್ ಅಲ್ಲಿ ಮಾಧ್ಯಮದ ಮೇಲೆ ಇರತಕ್ಕಂತ ರೆಸ್ಟ್ರಿಕ್ಷನ್ಸ್ ಎಲ್ಲವನ್ನೂ ಕೂಡ ಸ್ಕ್ವಾಶ್ ಆಗಿದೆ. ಮಾಧ್ಯಮದವ್ರನ್ನ ಬಾಯಿ ಮುಚ್ಚಬೇಕು, ಹೋರಾಟಗಾರರ ಬಾಯಿ ಮುಚ್ಚಬೇಕು, ಜನಸಾಮಾನ್ಯರು ಬಾಯಿ ಮುಚ್ಚಬೇಕು ಅಂತ ಹೇಳಿ ರೌಡಿಸಂ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಸತ್ಯ ಬಯಲಾಗಿದೆ, ಸತ್ಯ ಸಂಪೂರ್ಣವಾಗಿ ಬಯಲಾಗಿದೆ. ಸತ್ಯ ಸಂಪೂರ್ಣವಾಗಿ ಬಯಲಾಗಿದೆ. ಇವರೇ ಅತ್ಯಾಚಾರಿಗಳು, ಕೊಲೆಗಡಕರು. ಇನ್ನೂ 100 ಹೆಣಗಳು ಬಾಕಿ ಕೆಳಗಡೆ ಇದೆ. ಅದೇನಾದ್ರೂ ಹೊರಗಡೆ ಬರಬಾರದು ಅಂತ ಹೇಳಿ ಇಷ್ಟೆಲ್ಲ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ ಅವ್ರು. ತನುಷ್, ನೀವು ಲೈವ್ ಕಂಟಿನ್ಯೂ ಮಾಡಿ, ನಾವು ಆಸ್ಪತ್ರೆಗೆ ಹೋಗ್ತೇವೆ. ಅವ್ರು ನೋಡ್ಕೊಂಡ್ ಬರೋದಕ್ಕೆ ಆಸ್ಪತ್ರೆಗೆ ಹೋಗ್ತಾ ಇದೀವಿ. ನೀವು ನಾನೇನಾದ್ರು ಇನ್ನು ಬಂದ ತಕ್ಷಣ ನಾನು ಸ್ಟಾರ್ಟ್ ಮಾಡ್ತೀನಿ ಸರ್. ಇವಾಗ ಏನು ವಿಜುವಲ್ಸ್ ಇಲ್ಲ ಅಲ್ಲ ಸರ್, ಬಂದ ತಕ್ಷಣ ಸ್ಟಾರ್ಟ್ ಮಾಡಿ. ಸರಿ.